ಇಲ್ಲಿ ಒಳ್ಳೆ ಮಂಜು ಮೇಲೆ ಸಿನಾರಿಯೋ ಥರ ಇದೆ. ಒಳ್ಳೆ ಜಾಗ ಇದು, ಸಖತ್ ಯೂನಿಕ್ ಟೆಂಪಲ್ ಅಂತ ಹೇಳ್ಬೋದು. ಯಾಕೆ ಏನು ಅಂತ ನಾನು ಹೇಳೋಕ್ಕಾಗಲ್ಲ, ಬಟ್ ನಾನು ಇಡೀ ಲೈಫಲ್ಲಿ ನೋಡಿರೋ ಅಂಥ ತುಂಬ ಯೂನಿಕ್ ಟೆಂಪಲ್ ಅಂದರೆ ಇದೆ. ಸೊ ಗೈಸ್, ಈಗ ಜಸ್ಟ್ ರೀಚ್ ಆಗಿದ್ದು ನಾವು ಆಗಲೇ ಇದ್ದೇ ಜಾಗದಲ್ಲಿ ಇದ್ದಿದ್ದಲ್ಲ, ನಾವು ರೀಲ್ಸ್ ಮಾಡಿದ್ದಲ್ಲ ಇಲ್ಲೇ ಮಾಡಿದ್ದು. ಆಗ ಯಾವ ಮಟ್ಟಕ್ಕೆ ಫಾಗ್ ಇತ್ತು, ಬಟ್ ನೌ ಯು ಗೈಸ್ ಕ್ಯಾನ್ ಸಿ ಫಾಗ್ ಒಂಚೂರು ಇಲ್ಲ, ಎಲ್ಲ ಬೆಟ್ಟ ಮೇಲ್ಗಡೆ. ಈಗ ಸ್ವಲ್ಪ ಬಿಸಿಲು ಬೇರೆ ಬಂತಲ್ಲ, ಸೊ ಒಂಚೂರು ಫಾಗ್ ಇಲ್ದಂಗೆ ಆಗಿದೆ. ಸಗಲಾಯಿತು ಮಾತ್ರ, ಎಕ್ಸ್ಪೀರಿಯನ್ಸ್ ಫುಲ್ ಚಂಡಿ ಆಗೋಗಿದೆ. ಹೆಂಗಿತ್ತು ತಡಿ ಅಮ್ಮಮ್ಮ ನಂಗೆ ಕಾಲ್ ಮಾಡಿದೆ ಕಣ್, ಸೂಪರ್ ಚೆನ್ನಾಗಿದೆಯಾ? ಸಖತ್ತಾಗಿತ್ತು. ಚಳಿ 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 ಕೋಟು ಎಲ್ಲ ಹಾಕೊಂಡ್ಬಿಟ್ಟಿದ್ದೀನಿ. ಹೆಂಗಿತ್ತ? ಸಗಲಾಯ್ತಾ ಅಲ್ವಾ? ಸೊ ನಾವು ಮುಳ್ಳಯ್ಯನಗಿರಿ ಪೀಕ್ನ ಎಂಜಾಯ್ ಮಾಡಾದ್ಮೇಲೆ ನಮ್ದು ನೆಕ್ಸ್ಟ್ ಡೆಸ್ಟಿನೇಷನ್ ಇದ್ದಿದ್ದು ಬಾಬಾ ಬುಡನ್ಗಿರಿ ಹಿಲ್ಸ್. ಸೊ ಗೈಸ್, ಈಗ ಕಾರ್ ತೆಗಿಯೋತ್ತಿಗೆ ಇಲ್ಲೇ ಬಂದ್ವಾ. ಇಲ್ಲಿ ಒಳ್ಳೆ ಮಂಜು ಮೇಲೆ ಸಿನಾರಿಯೋ ಥರ ಇದೆ, ಒಳ್ಳೆ ಜಾಗ ಇದು. ಅಲ್ಲಿ ಯಾರೋ ನುಕ್ಕೊಂಡಿದ್ರೆ ಏನು ಕತೆ ಗೊತ್ತಿಲ್ಲ. ಮುಳ್ಳಯ್ಯನಗಿರಿ ಹಿಲ್ಸ್ನ ನೋಡಾದ್ಮೇಲೆ ನಮ್ದು ನೆಕ್ಸ್ಟ್ ಡೆಸ್ಟಿನೇಷನ್ ಇದ್ದಿದ್ದು ಬಾಬಾ ಬುಡನ್ಗಿರಿ ಹಿಲ್ಸ್, ವಿಚ್ ಇಸ್ 30 ಕಿಲೋಮೀಟರ್ ಅವೇ ಫ್ರಮ್ ಮುಳ್ಳಯ್ಯನಗಿರಿ ಹಿಲ್ಸ್. ಈ ಬೆಟ್ಟದ ವ್ಯೂಗಳನ್ನ ಎಂಜಾಯ್ ಮಾಡ್ತಾ ಅಲ್ಲಿಗೆ ಹೊರಟ್ವಿ. ಗೈಸ್, ಈಗ ನಾವು ಹೋಯ್ತಾ ಇರೋದು ಬಾಬಾ ಬುಡನ್ಗಿರಿ ಹಿಲ್ಸ್ಗೆ. 14 ನಿಮಿಷ. ಸೊ ಇಲ್ಲೂ ಫಾಗೆ, ಯಾವ ಮಟ್ಟಕ್ಕೆ ಫಾಗ್ ಅಂದರೆ ಒಳ್ಳೆ ಮೋಡಗಳ ಮಧ್ಯೆ ಬಂದಿದ್ದಂಗೆ ಆಯ್ತದೆ. ಬಾಸ್ ನಮಸ್ಕಾರ. ಬಾಬಾ ಬುಡನ್ಗಿರಿ ಹಿಲ್ಸ್ಗೆ ಹೋಗೋ ರೋಡ್ವೇ ಸೇಮ್ ಫಾಗ್ ತುಂಬ್ಕೊಂಡು ಮುಳ್ಳಯ್ಯನಗಿರಿ ಹಿಲ್ಸ್ ಥರನೇ ಇತ್ತು. ಇಟ್ ವಾಸ್ ಆಲ್ಸೋ ಗುಡ್. ಬಾಬಾ ಬುಡನ್ಗಿರಿ ಹಿಲ್ಸ್ದು ಬ್ಯೂಟಿನ ಎಂಜಾಯ್ ಮಾಡಾದ್ಮೇಲೆ ನಾವು ತಲುಪಿದ್ದು ಬಾಬಾ ಬುಡನ್ಗಿರಿ ಹಿಲ್ಸ್ದು ಟೆಂಪಲ್. ಬಾಬಾ ಬುಡನ್ ಹಿಲ್ಸಲ್ಲಿ ಮೊಬೈಲ್ಗಳೇ ಅಲೋ ಇರುವಂತೆ ತಗೊಂಡೋಗೋಕ್ಕೆ. ಸೊ ಈಗ ಕಾರಲ್ಲಿ ಇಟ್ಟು ಬನ್ನಿ ಅಂತ ಅಂದರು. ಗೊತ್ತಿಲ್ಲ ಏನಕ್ಕೆ ಶೂಟ್ ಮಾಡೋಂಗಿಲ್ಲ ಏನು ಕತೆ ಅಂತ, ಬಟ್ ಅಂದವರೇ ಅಂದಮೇಲೆ ಏನಾದರೂ ಒಂದು ರೂಲ್ಸ್ ಇರ್ಬೋದು. ಸೊ ಬೆಟರ್ ನಾಟ್ ಟು ಶೂಟ್. ಈ ಕಾರಲ್ಲಿ ಇಟ್ಬಿಟ್ಟು ಸುಮ್ಮನೆ ಹೋಗಿ ವ್ಯೂಸ್ ಎಲ್ಲ ನೋಡ್ಕೊ ಬರ್ತೀನಿ. ಟೆಂಪಲ್ ಹೊರಗಡೆ ಹೋಗಿ ಬಂದ್ವಿ. ಸಖತ್ ಯೂನಿಕ್ ಟೆಂಪಲ್ ಅಂತ ಹೇಳ್ಬೋದು. ಯಾಕೆ ಏನು ಅಂತ ನಾನು ಹೇಳೋಕ್ಕಾಗಲ್ಲ, ಬಟ್ ನಿಮಗೆ ಅಷ್ಟು ಇಂಟ್ರೆಸ್ಟ್ ಇದೆ ಅಂದರೆ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ ಇರ್ಬೋದು ಅನಿಸುತ್ತೆ. ಬಟ್ ಐ ಕಾಂಟ್ ಸೇ, ಬಟ್ ನಾನು ಇಡೀ ಲೈಫಲ್ಲಿ ನೋಡಿರೋ ಅಂಥ ತುಂಬ ಯೂನಿಕ್ ಟೆಂಪಲ್ ಅಂದರೆ ಇದೆ. ಮುಳ್ಳಯ್ಯನಗಿರಿ ಹಿಲ್ಸ್ ಮತ್ತು ಬಾಬಾ ಬುಡನ್ಗಿರಿ ಹಿಲ್ಸ್ನ ನೋಡಾದ್ಮೇಲೆ ಇದೊಂದು ಚಿಕ್ಕ ವಾಟರ್ಫಾಲ್ ಆನ್ ದ ವೇ ಇತ್ತು ಅಂತ ಇದನ್ನ ನೋಡ್ಬಿಟ್ಟು ತುಂಬ ಹೊಟ್ಟೆ ಹಸ್ತಿತ್ತು ಅಂತ ಲಂಚ್ ಮಾಡಕ್ಕೆ ಹೊರಟ್ವಿ. ಚಿಕ್ಕಮಂಗ್ಳೂರಿಗೆ ಟಾಟಾ ಬೈ ಬೈ ಅಂದ್ಬಿಟ್ಟು ನಮ್ದು ನೆಕ್ಸ್ಟ್ ಡೆಸ್ಟಿನೇಷನ್ ಇದ್ದಿದ್ದು ಶೃಂಗೇರಿಗೆ. ಸೊ ನನ್ಗೇನು ಮಾಡೋ ಕೆಲಸ ಇಲ್ಲ ಅಂದ್ಬಿಟ್ಟು ನಾನು ಸೀದಾ ಮಲ್ಕೊಂಡೆ. 2 ಅವರ್ಸ್ ಆದ್ಮೇಲೆ ಎಚ್ಚರ ಆಯಿತು. ಆಮೇಲೆ ಆಸ್ ಯೂಶುವಲ್ ಶೃಂಗೇರಿಗೆ ಹೋಗೋ ರೋಡ್ನ ಎಂಜಾಯ್ ಮಾಡ್ಕೊಂಡು ಕೂತೆ. ಮಮ್ಮಿ ಪ್ರಿಪೇರ್ ಮಾಡಿರೋ ಅಂತ ನಂಬರ್ 6 ಅನ್ನೋ ತಿಂಡಿನ ತಿನ್ಕೊಂಡು ಕೂತಿದೆ. ಎಷ್ಟೊತ್ತಿಗೆ ಶೃಂಗೇರಿ ಬಂತು. ಶೃಂಗೇರಿ ರೀಚ್ ಆಗಿದ ತಕ್ಷಣ ನಾವು ಫಸ್ಟ್ ಹೋಗಿದ್ದು ದರ್ಶನ ಮಾಡೋಕ್ಕೆ. ಅದಾದ್ಮೇಲೆ ಇಡೀ ಟೆಂಪಲ್ ವೈಡ್ ಆಗಿತ್ತು ಅಂತ ಅಲ್ಲೆಲ್ಲ ಸುತ್ತಾಡ್ಕೊಂಡು ಅಲ್ಲಿರೋ ಪೀಸ್ನ ಎಂಜಾಯ್ ಮಾಡ್ಕೊಂಡು ಕೂತಿದ್ವಿ.